ಇವತ್ತು ಸಿನಿಮಾ ನಮ್ಮ ಪತ್ರಕರ್ತ ಮಿತ್ರರಿಗೆ, ಸ್ನೇಹಿತರಿಗೆ, ಹಿರಿಯರಿಗೆ ಅವರಿಗೆ ಸಿನಿಮಾ ತೋರಿಸೋಣ. ಯಾಕಂದರೆ ನಾಳೆ ಸಿನಿಮಾ ರಿಲೀಸ್ ಇರೋದ್ರಿಂದ ಜನಕ್ಕೆ ಒಂದು ಸಿನಿಮಾ ಬರ್ತಾಯಿದೆ ಅಥವಾ ಒಳ್ಳೆಯ ಸಿನಿಮಾ ತಕ್ಷಣ ಥಿಯೇಟ್ರಿಗೆ ಬರಬೇಕು ಅನ್ನೋ ಸುದ್ದಿಗಳು ನಮ್ಮ ಮೀಡಿಯಾಯಿಂದನೇ ಆಗೋದ್ರಿಂದ ಇವತ್ತೊಂದು ಶೋ ಮಾಡಿದ್ವಿ. ಪ್ರತಿಕ್ರಿಯೆಗಳು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದೀರಾ ಅಂತ ಇದ್ದಾರೆ. ಸೊ ನಾನು ಎಲ್ಲರಿಗೂ ಅದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಅನಿಸಿಕೆಗಳನ್ನ ತಕ್ಷಣ ಒಂಚೂರು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ ಹಾಕಿ ನಾಳೆ ಒಂಚೂರು ಜನಕ್ಕೆ ಗೊತ್ತಾಗಲಿ ಸಿನಿಮಾ ಬರ್ತಾ ಇರೋದು ಅಂತ. ಸೊ ನಾಳೆ ನೋಡಬೇಕು ಜನ ಬಂದು ಯಾವ ಥರ. ಇಲ್ಲಿವರೆಗೂ ಅಂತೂ ನಾವು ತುಂಬ ಪಾಸಿಟಿವ್ ಆಗಿದೆ, ತುಂಬ ಖುಷಿಯಾಗಿದ್ದೀವಿ. ಏನು ಅಂದ್ಕೊಂಡು ಮಾಡಿದ್ದೀವಿ, ಯಾವ್ಯಾವ ಜಾಗದಲ್ಲಿ ಜನ ನಗಬೇಕು, ಯಾವ್ಯಾವ ಜಾಗದಲ್ಲಿ ಜನ ಎಮೋಷನ್ ಆಗಬೇಕು, ಸಿನಿಮಾ ನೋಡಿದ್ಮೇಲೆ ಅವ್ರ ಮನಸ್ಥಿತಿ ಹೆಂಗಿರಬೇಕು ಅಂತೆಲ್ಲ ಏನು ಅಂದ್ಕೊಂಡು ಬರ್ದಿದ್ವಿ, ಅದೆಲ್ಲ ವರ್ಕ್ ಆಗಿದೆ ಅನ್ನಿಸ್ತಾರೆ ಸರ್. ಇದನ್ನು ಜನಕ್ಕೆ ಯಾವ ಥರ ರೀಚ್ ಮಾಡಿಸ್ಬೇಕು, ಯಾವ ಥರ ಮಾಡ್ತಾರೆ ಒಳ್ಳೆ ಸಿನಿಮಾ ಸರ್? ನಿಜವಾಗ್ಲೂ ಇವನೇ ಆಲ್ಮೋಸ್ಟ್ ಕರ್ನಾಟಕ ಪೂರ್ತಿ ನಾನು ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಪ್ರೆಸ್ ಮೀಟ್ಗಳು ಮಾಡಿದ್ದೀವಿ, ಅಲ್ಲಿ ಕಾಲೇಜ್ಗಳು ವಿಸಿಟ್ ಮಾಡಿದ್ದೀವಿ, ನಮ್ಮದು ಟ್ರೈಲರ್ಗಳನ್ನು ಎಲ್ಲ ಕಡೆ ತೋರಿಸಿದ್ದೀವಿ. ಒಂದಷ್ಟು ಟಾಕ್ ಸ್ಟಾರ್ಟ್ ಆಗಿದೆ ಸರ್, ಸಿನಿಮಾ ಬಗ್ಗೆ ಟಾಕ್ ಸ್ಟಾರ್ಟ್ ಆಗಿದೆ. ಬಟ್ ಜನ ಥಿಯೇಟರ್ಗೆ ತಕ್ಷಣ ಬರಬೇಕಷ್ಟೆ. ಇವಾಗ ಗುರುವಾರನೇ ರಿಲೀಸು, ನಾಳೆನೇ ರಿಲೀಸ್ ಇರೋದ್ರಿಂದ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 4 ದಿನ ಏನಿದೆ ಇದೊಂದು ಸ್ವಲ್ಪ ಕ್ರೂಷಿಯಲ್ ಡೇಸು. ಇಲ್ಲಿ ನನ್ನ ಪ್ರಕಾರ ಈ ಸಿನಿಮಾಕ್ಕೆ ಫ್ಯಾಮಿಲಿ ಆಡಿಯನ್ಸು ತುಂಬ ಬರ್ತಾರೆ. ಆಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ಗಳು ಮಜಾ ಮಾಡೋಕ್ಕೆ ಬಂದು ಕನೆಕ್ಟ್ ಆಗ್ತಾರೆ ಅಂತ ಒಂದು ಅನ್ನಿಸ್ತಾ ಇದೆ ಸರ್. ಇವತ್ತು ಶೋ ಆದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಸೊ ಇನ್ನೇನಿಲ್ಲ, ನಾಳೆ ಸಿನಿಮಾ ರಿಲೀಸು 26ನೇ ತಾರೀಕು ಆಲ್ ಓವರ್ ಕರ್ನಾಟಕ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಸಿನಿಮಾನ ಹೋಗಿ ನೋಡಿ. ಈ ಸಿನಿಮಾ ಚಿಕ್ಕ ಮಕ್ಕಳು ನೋಡ್ಬೋದು, ಮಕ್ಕಳು ಮಾಡ್ಕೋಬೇಕು ಅಂತ ಇರೋರು ನೋಡ್ಬೋದು, ಮಕ್ಕಳು ಆಗಿರೋರು ನೋಡ್ಬೋದು, ಮಕ್ಕಳು ಆಗಲಿ ಅಂತ ಕಾಯ್ತಾ ಇರೋರು ನೋಡ್ಬೋದು. ಒಟ್ಟಿನಲ್ಲಿ ಇಡೀ ಫ್ಯಾಮಿಲಿ ಕೂತು ನಗ್ತಾ ಖುಷಿಯಾಗಿ ನೋಡುವಂಥ ಸಿನಿಮಾ ಎಕ್ಸ್ ಆ್ಯಂಡ್ ವೈ. ಎಲ್ಲರೂ ಥಿಯೇಟರ್ಗೆ ನಾಳೆ ಗುರುವಾರ 26ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ, ಎಲ್ಲ ಹೋಗಿ ನೋಡಿ.